ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಪರೋಟ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಟೊಮೆಟೊ ಹಾಗೂ ಅವಲಕ್ಕಿ ಉಪಯೋಗಿಸಿ ಈ ಪರೋಟ ಮಾಡಿದ್ದೀನಿ. ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ನೋಡಿಲಿ, ಒಂದು ಕಪ್ನಲ್ಲಿ ನಾನು ಅವಲಕ್ಕಿನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಅವಲಕ್ಕಿ ಇದು, ನಾವು ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಅದೇ ಅವಲಕ್ಕಿ. ಕ್ಲೀನಾಗಿ ಇದನ್ನು 2ರಿಂದ 3 ಸಲ ತೊಳ್ಕೊಬೇಕು. ತೊಳೆದ್ಬಿಟ್ಟು ತಂದಿದ್ದೀನಿ ನೋಡಿ, ನಾನು ನೀರೆಲ್ಲ ಬಸ್ಕೊಂಬಿಟ್ಟು ತಂದಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ, ನಾನು ಇವಾಗ ಹಾಕ್ತಾ ಇದ್ದೀನಲ್ಲ ಅಷ್ಟು ನೀರನ್ನು ಹಾಕಿಬಿಟ್ಟು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು 10 ನಿಮಿಷ ಹಾಗೆ ಇಟ್ಬಿಡಬೇಕು, ನೆನ್ಕೋಬೇಕದು. ಅಲ್ಲಿಯ ತನಕ ನಾವಿಲ್ಲಿ ಬೇರೆ ತಯಾರಿ ಮಾಡ್ಕೊಳ್ಳೋಣ ಬನ್ನಿ. ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ, 2.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಬಿಟ್ಟು ಇದನ್ನು ಕಲಿಸ್ಕೋಬೇಕು. ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಗಟ್ಟಿಯಾಗಿ ಇದನ್ನು ನಾವು ಕಲಿಸ್ಕೋಬಾರ್ದು, ಸ್ವಲ್ಪ ಮೆದುವಾಗಿರಬೇಕು ಇದರ ಹಿಟ್ಟು. 1 ಕಪ್ ಹಾಗೂ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಕಲಿಸ್ಕೊಳ್ಳುವಾಗ. ಚೆನ್ನಾಗಿ ನಾದಬೇಕು, ಎಲ್ಲ ಕ್ಲೀನಾಗಿ ನೀರೆಲ್ಲ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ತೀವಲ್ವ, ಆಮೇಲೆ ಚೆನ್ನಾಗಿ ನಾದಬೇಕು. ಇದೇ ಟಿಪ್ಸು ನಿಮಗೆ ಈ ಪರೋಟದಲ್ಲಿ. ಚೆಂದಾಗಿ ನಾದ್ಕೊಳ್ಳೋದೇ ಒಂದು ಟಿಪ್ಸ್ ನಿಮಗೆ. ತುಂಬ ಸ್ಮೂತಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಯಾವ ಪರೋಟನೇ ಮಾಡಿ ನೀವು ಇದೇ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಕೈಯಲ್ಲಿ ಈ ರೀತಿ ಮಾಡ್ತಾ ಮಾಡ್ತಾ 5 ನಿಮಿಷಗಳವರೆಗೆ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಆಮೇಲೆ ಹಿಟ್ಟೆಲ್ಲ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ. 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಉಪಯೋಗಿಸ್ಕೊಳ್ಳಿ. ತುಪ್ಪ ಇದ್ದರೆ ಮಾತ್ರ ತುಪ್ಪನೇ ಹಾಕ್ಕೊಳ್ಳಿ. ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮತ್ತೆ ಈ ರೀತಿ ನಾದ್ಕೊಳ್ತಾ ಇದ್ದೀನಿ ನೋಡಿ. ನಾನು ಎಲ್ಲ ಕ್ಲೀನಾಗಿ ಎಲ್ಲ ಕಡೆಗೂ ಆ ತುಪ್ಪ ಮಿಕ್ಸ್ ಆಗಬೇಕು. ಆ ರೀತಿ ನಾದ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ. ನೀವು ಮಾಮೂಲಿ ಚಪಾತಿ ಮಾಡುವಾಗಲೂ ಅಷ್ಟೇ ಇಷ್ಟು ತೆಳುವಾಗಿ ಕಲಿಸ್ಕೊಂಡು ಮಾಡಿ, ತುಂಬ ಸ್ಮೂತಾಗಿ ಬರುತ್ತೆ ಚಪಾತಿ. ಟ್ರೈ ಮಾಡಿ ಒಂದು ಸಲ ಆ ಥರನೂ. ಈಗ ನೋಡಿ ಎಲ್ಲ ಈ ರೀತಿ ನಾನು ನಾದ್ಕೊಂಡ್ಮೇಲೆ ಒಂದು ಉಂಡೆ ಥರ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೀನಿ. ಇದನ್ನು ನೋಡಿ ಎಷ್ಟೊಂದು ಸ್ಮೂತಾಗಿ, ನೋಡಿ ಇಷ್ಟು ಸ್ಮೂತಾಗಿ ನಾನು ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು. ಇವಾಗ ಈ ರೀತಿ ಒಂದು ಬಟ್ಟಲನ್ನ ಮುಚ್ಚಿಬಿಟ್ಟು ನಾನು ಇಡ್ತಾಯಿದ್ದೀನಿ. ಟೊಮೆಟೊ 3 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ ಒಂದು 10 ಎಸಳಿದೆ, ಈರುಳ್ಳಿ 1 ಹಾಗೂ ಹಸಿರು ಮೆಣಸಿನ್ಕಾಯಿ 3, ಇದಿಷ್ಟನ್ನು ತೊಗೊಂಡು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ನೋಡಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿನ ತುರಿದಿಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ನಾನು ಅವಲಕ್ಕಿ ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಅದನ್ನು ನೋಡ್ತಾ ಇದ್ದೀನಿ. ಚೆನ್ನಾಗಿ ನೆಂದಿದೆ. ನಾನೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಈ ಅವಲಕ್ಕಿ ಚೆನ್ನಾಗಿ ನೆಂದಿದೆ. ಕೈಯಲ್ಲಿ ಈ ರೀತಿ ಮಾಡಿದ್ರೆ ಸ್ಮೂತಾಗಿ ಸಿಗತ್ತೆ ನಮಗೆ ನೋಡಿ. ತುಂಬ ಚೆನ್ನಾಗಿ ನೆಂದಿದೆ. ಅವಲಕ್ಕಿ ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಮೆತ್ತಗೆ ನೆಂದಿದೆ ಇದು. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದ ಮೇಲೆ 1 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಿನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಸಿಡಿಬೇಕು. ಈಗ ಓವಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಸಿಡಿತಾ ಇದೆ ನೋಡಿ. ಇವಾಗ ಈ ಥರ ಸಿಡಿಬೇಕು. ಸಿಡಿದ ನಂತರ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿಕೊಂಡಂತಹ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಂಗು 1/4 ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿದ್ದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ರೀತಿ ಬೆಳ್ಳುಳ್ಳಿ ಫ್ಲೇವರ್ ಆ ಎಣ್ಣೆ ಒಳಗೆ ಬಿಟ್ಕೋಬೇಕು. ಅಲ್ಲಿ ತನಕ ಸ್ವಲ್ಪ ಹೊತ್ತು ನಾನು ಇದನ್ನು ಕೈಯಾಡಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ತಿನ್ನೋರು ಮಾತ್ರ ಖಂಡಿತವಾಗಿ ಹಾಕ್ಕೊಳ್ಳಿ. ಅದ್ರ ಫ್ಲೇವರ್ ಹೀಗೆ ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಆ ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಸ್ವಲ್ಪ ಮೆತ್ತಗಾದ ನಂತರ ತುರಿದ ಶುಂಠಿನ ಹಾಕ್ಕೊಂಡು ಮತ್ತೆ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಲ್ಲ ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಸ್ವಲ್ಪ ಈ ರೀತಿ ಅಂದರೆ ಎಲ್ಲ ಮ್ಯಾಶ್ ಥರ ಆಗುತ್ತೆ ನೋಡಿ. ಚೆನ್ನಾಗಿ ಮೆತ್ತಗಾಗಿದೆ.
ಈ ಟೈಮಲ್ಲಿ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಗರಂ ಮಸಾಲ 1/4 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಮಕ್ಕಳು ತಿನ್ನೋದಾದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ನೀವು ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ನಾನು ಹಾಕಿರೋ ಪ್ರಮಾಣ ಇದು ಕರೆಕ್ಟ್ ಆಗಿದೆ. ಈಗ ಎಲ್ಲ ಮತ್ತೆ ಕ್ಲೀನಾಗಿ ಪುಡಿಗಳೆಲ್ಲ ಹಾಕಿದ್ಮೇಲೆ ಒಂದು ಸಲ ಎಲ್ಲ ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡೆ ನೋಡಿ. ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ದೀನಿ. ಇವಾಗ ಆಫ್ ಮಾಡಿದ ಮೇಲೇ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈರುಳ್ಳಿ ಎಷ್ಟೊಂದು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅಂತ ಈ ರೀತಿಯೇ ಕಟ್ ಮಾಡಿ ಹಾಕ್ಕೊಳ್ಳಿ. ನಮಗೆ ಪರೋಟ ಮಾಡುವಾಗ ಅನುಕೂಲ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಅದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅವಲಕ್ಕಿ, ನೆನೆಸಿದ ಅವಲಕ್ಕಿ ಹಾಕ್ಕೊಂಡು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಯಿಸುವಾಗ ಕೂಡ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದು, ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಹಾಕಿರೋ ಉಪ್ಪು ಇಲ್ಲಿ ಕರೆಕ್ಟ್ ಆಗಿದೆ. ನಾನು ಎಲ್ಲ ಕ್ಲೀನಾಗಿ ಅಳತೆ ಪ್ರಕಾರನೇ ತೋರಿಸ್ತಾ ಇದ್ದೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಎಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಟೇಸ್ಟಿ ಆದಂತಹ ಪರೋಟ ಇದು. ಖಂಡಿತವಾಗಿ ನೀವೆಲ್ಲ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತಾರೆ ಮನೇಲೆಲ್ಲ. ಈಗ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 ಟೇಬಲ್ ಸ್ಪೂನ್ನಷ್ಟು ತೊಗೊಂಡು ನಾನು ಕಸ್ತೂರಿ ಮೇಥಿನ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡಿಬಿಟ್ಟು 2 ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಬೈಂಡಿಂಗ್ ಥರ ಆಗುತ್ತೆ ಅಂದ್ಬಿಟ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿರೋದು. ಕಡಲೆ ಹಿಟ್ಟು ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ 2 ಸ್ಪೂನ್ ನೀವು ಹಾಕ್ಕೋಬೋದು. ಯಾವುದೂ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು. ಈ ಹಿಟ್ಟುಗಳನ್ನ ಹಾಕ್ಕೊಳ್ಳೋದ್ರಿಂದ ಒಂಥರ ಉಂಡೆ ಮಾಡೋದಕ್ಕೆ ನಮಗೆ ಕ್ಲೀನಾಗಿ ಬರುತ್ತೆ ನೋಡಿ. ಈಗ ಕೈಯಲ್ಲಿ ಒಂದು ಸಲ ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಂಡೆ ನೋಡಿ, ಉಂಡೆ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ನಾನು ಕಲಿಸ್ಕೊಂಡಿದ್ನಲ್ವ, ಚೆನ್ನಾಗಿ ನಾದ್ಕೊಂಡಿದ್ನಲ್ಲ ಗೋಧಿ ಹಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಒಂದು 10 ನಿಮಿಷ ಹಾಗೆ ಇಟ್ಟಿದ್ದೆ ನಾನು. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಅವಲಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಈ ಥರ ಇರಬೇಕು. ಈಗ ನೋಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ, ಈ ಥರ ಇರಬೇಕು ನಾವು ಕಲಿಸ್ಕೊಂಡಂತಹ ಹಿಟ್ಟು ನೋಡಿ. ನಾನಿಲ್ಲಿ ಪರೋಟ ಮಾಡೋದಕ್ಕೋಸ್ಕರ ಚಪಾತಿ ಮಣೆ ಲಟ್ಟಣಿಗೆ ಗೋಧಿ ಹಿಟ್ಟು ಸ್ವಲ್ಪ ಇಟ್ಕೊಂಡಿದ್ದೀನಿ. ಅವಲಕ್ಕಿ ಮಿಶ್ರಣ ಹಾಗೂ ಗೋಧಿ ಹಿಟ್ಟು ನಾನು ನಾದ್ಕೊಂಡಿದ್ನಲ್ವ ಅದಷ್ಟನ್ನು ಇಟ್ಕೊಂಡಿದ್ದೀನಿ. ಈಗ ಗೋಧಿ ಹಿಟ್ಟಿನ ಉಂಡೆ ಮಾಡ್ಕೋಬೇಕು. ಮೊದಲಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ, ಇಷ್ಟು ದಪ್ಪ ತೊಗೊಂಡಿದ್ದೀನಿ. ಕೈಗೆ ಸ್ವಲ್ಪ ಅಂಟುತ್ತೆ, ಆದ್ದರಿಂದ ಇದನ್ನು ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡ್ಕೋಬೇಕು. ಸ್ವಲ್ಪ ತೆಳುವಾಗಿ ನಾವು ಕಲಿಸ್ಕೊಂಡಿದ್ದೀವಲ್ವ, ಆದ್ದರಿಂದ ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಈ ಸೈಡಲ್ಲೇ ನಾವು ಈ ರೀತಿ ಮಾಡ್ಕೊಂಡು ಹೋಗಬೇಕು. ಮಧ್ಯಭಾಗ ಮುಟ್ಟಬೇಡಿ, ಮಧ್ಯಭಾಗ ದಪ್ಪವಾಗಿ ಇರಬೇಕು ನೋಡಿ. ದಪ್ಪವಾಗಿದೆ ಮಧ್ಯಭಾಗ. ಸೈಡಲ್ಲೇ ಸ್ವಲ್ಪ ಈ ರೀತಿ ಅಗಲ ಮಾಡ್ಕೊಂಬಿಟ್ಟು ಒಂದು ಉಂಡೆ ಇಡ್ತಾ ಇದ್ದೀನಿ. ಅವಲಕ್ಕಿ ಉಂಡೆನ ಮಧ್ಯಕ್ಕೆ ಇಟ್ಬಿಟ್ಟು ಸ್ಟಫಿಂಗ್ ಈಗ ಸುತ್ತ ನಾವು ಈ ರೀತಿ ನೋಡಿ ಈ ಥರ ಮಾಡಿಕೊಂಡು ಮಡಚಬೇಕು. ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಂಡಿದ್ದೀನಿ ನೋಡಿ. ಆಮೇಲೆ ಉಳಿದ ಮೇಲ್ಭಾಗದ ಸ್ವಲ್ಪ ಗೋಧಿ ಹಿಟ್ಟನ್ನು ತೆಗಿಬೇಕು. ಪೂರ್ತಿಯಾಗಿ ತೆಳುವಾಗೋ ತನಕ ತೆಗಿಬೇಡಿ, ಸ್ವಲ್ಪ ಭಾಗ ತೆಕ್ಕೊಂಬಿಟ್ಟು ಇವಾಗ ನಾವು ಪರೋಟ ಲಟ್ಟಿಸ್ಕೊಳ್ಳೋಣ. ಈಗ ನೋಡಿ ಗೋಧಿ ಹಿಟ್ಟನ್ನು ನಾನು ಉದುರಿಸ್ಕೊಂಡಿದ್ದೀನಿ. 2 ಕಡೆನೂ ಗೋಧಿ ಹಿಟ್ಟು ಆಗೋ ಥರ ಮಾಡ್ಕೊಂಬಿಟ್ಟು ಕೈಯಲ್ಲಿ ಸ್ವಲ್ಪ ಈ ರೀತಿ ಮಾಡಿಕೊಂಡು ಒಂದೇ ಕಡೆ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಲೆಫ್ಟ್ ಸೈಡಲ್ಲಿ ನನಗೆ ಲಟ್ಟಿಸೋದು ರೂಢಿ, ಆದ್ದರಿಂದ ಲೆಫ್ಟಲ್ಲಿ ನಾನು ಲಟ್ಟಿಸ್ತಾ ಇದ್ದೀನಿ. ಆ ಕಡೆ ಈ ಕಡೆ ಮುಟ್ತಾ ಇಲ್ಲ ನಾನು, ರೈಟ್ ಸೈಡೆಲ್ಲ ಇದು ಮಾಡ್ತಾ ಇಲ್ಲ, ಲೆಫ್ಟಲ್ಲೇ ಲಟ್ಟಿಸ್ತಾ ಇದ್ದೀನಿ ನೋಡಿ. ತಿರುಗಿಸ್ಕೊಂಡು ಈ ರೀತಿಯಾಗಿ ಆವಾಗ ನಾವು ಎಲ್ಲ ಕಡೆ ಈವನ್ನಾಗಿ ಲಟ್ಟಿಸ್ದಂಗೆ ಆಗತ್ತೆ. ಗೋಧಿ ಹಿಟ್ಟು ಏನಾದರೂ ಬೇಕು ಅಂದರೆ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ ನೋಡಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಲಟ್ಟಿಸೋದಕ್ಕೆ ಪರೋಟ. ಮಧ್ಯಭಾಗದಲ್ಲಿ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಹೀಗೆ ಸೈಡಲ್ಲೇ ಸ್ಮೂತಾಗಿ ಪ್ರೆಸ್ ಮಾಡ್ತಾ ಇದನ್ನು ಲಟ್ಟಿಸ್ಕೋಬೇಕು.
ತುಂಬ ಚೆನ್ನಾಗಿ ಬರುತ್ತೆ. ಕೊನೆಯಲ್ಲಿ ಈ ರೀತಿ ಎಲ್ಲ ಕಡೆ ನೋಡಿ ಈ ಥರ ಸೈಡೆಲ್ಲ ಸ್ವಲ್ಪ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಆಯಿತು. ನೋಡಿ ಎಲ್ಲ ಕಡೆ ಈವನ್ ಆಗಿ ಬಂದಿದೆ. ಎಲ್ಲೂ ದಪ್ಪ ಆಗಲಿ ಅಥವಾ ತೆಳುವಾಗಲಿ ಆಗಿಲ್ಲ, ಇದು ಕರೆಕ್ಟಾಗಿ ಬಂದಿದೆ ನೋಡಿ. ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇದ್ದರೆ ಒಂಚೂರು ಹಿಂಗೆ ಅಂದ್ಕೊಂಡೆ ಅಷ್ಟೇ. ಇವಾಗ ಈ ಪರೋಟ ರೆಡಿ ಆಯಿತು. ಎಕ್ಸ್ಟ್ರಾ ಏನಾದ್ರು ಗೋಧಿ ಹಿಟ್ಟಿದ್ರೆ ಈ ರೀತಿ ತೆಗೆದು ಬಿಡಿ. ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ. ತವಾ ಮೊದಲೇ ಬಿಸಿಯಾಗಿತ್ತು, ಅದ್ರ ಮೇಲೆ ನಾನಿವಾಗ ಪರೋಟ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಎಲ್ಲ ಬೆಂದ ಥರ ಆಯಿತು ನೋಡಿ ಸುತ್ತ. ಆವಾಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಲೈಟಾಗಿ ಪ್ರೆಸ್ ಮಾಡಬೇಕು, ತುಂಬ ಜೋರಾಗಿ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಈ ರೀತಿ ಪ್ರೆಸ್ ಮಾಡಬೇಕು. ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡಿದ್ದೀನಿ ನಾನು. ಈಗ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೂ ಕೂಡ ನಡೆಯುತ್ತೆ. ಮತ್ತೆ ಎಲ್ಲ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಹಚ್ಕೊಳ್ತಾ ಇದ್ದೀನಿ ನಾನು. ತುಪ್ಪ ಇಲ್ಲದಿದ್ದರೆ ಎಣ್ಣೆ ಕೂಡ ಹಚ್ಕೋಬೋದು. ನೀವು ಮಕ್ಕಳಿಗೆಲ್ಲ ಕೊಡೋದಾದ್ರೆ ತುಪ್ಪನೇ ಈ ರೀತಿ ಹಚ್ಕೊಡಿ, ಹಾಗೆ ತಿನ್ಬೋದು. ಇದಕ್ಕೇನು ನೀವು ಚಟ್ನಿ ಆಗಲಿ ಪಲ್ಯ ಯಾವುದು ಬೇಡ, ಅಷ್ಟೊಂದು ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ಆರಾಮಾಗಿ ತಿನ್ಬೋದು. ತುಪ್ಪ ಅಥವಾ ಎಣ್ಣೆ ನೀವು ಹಚ್ಕೋಬೋದು. ಯಾವುದು ಬೇಡ, ನಾವು ಡಯಟ್ ಮಾಡ್ತೀವಿ ಅಂದರೆ ಹಾಗೇ ಬೇಯಿಸ್ಕೊಂಡು ತಿನ್ಬೋದು. ಯಾವ ರೀತಿ ಉಬ್ಬುತ್ತೆ ನೋಡಿ, ಪೂರಿ ಥರ ಇದು ಉಬ್ಬುತ್ತೆ. ನಾವು ಒಬ್ಬಟ್ಟು ತಿನ್ನುವಾಗ ಸ್ಮೂತಾಗಿ ಫೀಲ್ ಆಗುತ್ತಲ್ಲ, ಅದೇ ರೀತಿ ಫೀಲ್ ಆಗುತ್ತೆ ಇದನ್ನು ತಿನ್ನುವಾಗ. ಅಷ್ಟು ಸ್ಮೂತ್ ಇರುತ್ತೆ ಈ ಅವಲಕ್ಕಿ ಪರೋಟ. ನಾವು ಗೋಧಿ ಹಿಟ್ಟನ್ನು ಸ್ಮೂತಾಗಿ ಕಲಿಸ್ಕೊಂಡಿದ್ವಿ ಅಲ್ವಾ, ನಾದ್ಕೊಂಡು. ಆದ್ದರಿಂದ ಈ ಪರೋಟ ತುಂಬಾ ಸ್ಮೂತಾಗಿರುತ್ತೆ. ಈಗ ನೋಡಿ, ಈ ಸೈಡಿಗೆ ಕೂಡ ನಾನು ತುಪ್ಪನ ಸವರ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಈ ರೀತಿ ಪ್ರೆಸ್ ಮಾಡಿ, ಲೈಟಾಗಿ ಪ್ರೆಸ್ ಮಾಡಿ, ಜೋರಾಗಿ ಪ್ರೆಸ್ ಮಾಡಬಾರ್ದು. ಮತ್ತೆ ಇದನ್ನು ನಾನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಯಾವ ಥರ ಉಬ್ಬುತ್ತೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ಮೂತ್ ಇರುತ್ತೆ. ಖಂಡಿತ ಎಲ್ಲರೂ ಟ್ರೈ ಮಾಡಿ. ಪರೋಟ ಇವಾಗ ರೆಡಿ ಆಯಿತು. ನಾನು ಇದೇ ರೀತಿ ಎಲ್ಲ ಪರೋಟಗಳನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಒಳಭಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲ ಕಡೆ ಯಾವ ರೀತಿ ಸ್ಪ್ರೆಡ್ ಆಗಿದೆ ನೋಡಿ ಅವಲಕ್ಕಿ ಮಿಶ್ರಣ. ನಾನು ಲಟ್ಟಿಸಿದ್ನಲ್ಲ, ಅದೇ ರೀತಿ ನೀವು ಲಟ್ಟಿಸ್ಕೊಂಡೋದ್ರೆ ಇದೇ ಥರ ಪರೋಟ ನಿಮಗೆ ಸಿಗತ್ತೆ. ಎಲ್ಲ ಕಡೆಗೂ ನೋಡಿ, ಆ ಸೈಡಲ್ಲಿ ಕೂಡ ಅವಲಕ್ಕಿ ಮಿಶ್ರಣ ಇದೆ. ಎಷ್ಟೊಂದು ಸ್ಮೂತಾಗಿರುತ್ತೆ ಅಂದರೆ ಇದು ತೋರಿಸ್ತಾ ಇದ್ದೀನಿ ನೋಡಿ ನಾನು. ಇದನ್ನು ತುಂಬ ಸ್ಮೂತ್ ಇರುತ್ತೆ. ನೀವು ಬೆಳಗ್ಗೆ ಮಾಡಿಟ್ರೆ ಸಂಜೆ ತನಕನೂ ಅದೇ ಸ್ಮೂತ್ ಇರುತ್ತೆ. ಇದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕಂತೂ ಇನ್ನೂ ಮಜವಾಗಿರುತ್ತೆ ನೋಡಿ. ನಾನು ಎಲ್ಲ ಪರೋಟಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅವಲಕ್ಕಿ ಹಾಗೂ ಟೊಮೆಟೊ ಪರೋಟನ ತುಂಬ ಸ್ಮೂತಾಗಿರುತ್ತೆ. ನಾನು ತಗೊಂಡಿರೋ ಮೆಜರ್ಮೆಂಟ್ನಲ್ಲಿ 15ರಿಂದ 16 ಈ ರೀತಿ ಪರೋಟಗಳಾಗಿವೆ. ನಾನು ತುಂಬ ಅಗಲವಾಗಿಯೂ ಅರ್ದಿಲ್ಲ, ತುಂಬ ಚಿಕ್ಕದಾಗಿಯೂ ಅರ್ದಿಲ್ಲ, ಮೀಡಿಯಮ್ ಆಗಿ ಅದನ್ನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಪರೋಟ ಎಲ್ಲ ರೆಡಿಯಾಗಿದೆ. ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.